ಎಷ್ಟು ಸುಳ್ಳು ಹೇಳಿರ್ತೀರಿ ನೀವು? ಆತ್ಮಸಾಕ್ಷಿಗಳೇ ನೋಡೋಣ. ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ, ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು. ನಾವು ತಪ್ಪೇ ಮಾಡಿಲ್ಲ, ತೆರೆದ ಪುಸ್ತಕ ನಮ್ಮದು, ಚುಕ್ಕೆ ಇಲ್ಲ ಅಂತೇಳಿ. ಅದು 14,000 ಸೈಟ್ ಇರಬೇಕು, 14 ಸೈಟ್ ಇರೋದಿಲ್ಲ, 14,000 ಸೈಟ್ ಇರ್ಬೋದು. ಯಾರು ದುಡ್ಡು ಕೊಡ್ತೀರಾ? ಯಾರು ದುಡ್ಡು ಕೊಡ್ತೀರಾ ಸರ್? ನಿಮ್ಮ ಜನ ಕೊಡ್ತೀರಾ? ಸುಮ್ಮನೆ ಮಲಗಿದ್ದವನಿಗೆಲ್ಲ ನೀವು ಕರ್ಕೊಂಡ್ಬಂದು ನೀವು ಡಾಕ್ಯುಮೆಂಟ್ ಇಸ್ಕೊಂಡು 2,000 ಕೊಡ್ತೀನಿ, 3,000 ಕೊಡ್ತೀನಿ, ಎಷ್ಟು ದಿವಸ ಕೊಡ್ತೀರಾ ನೀವು? ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ, ಅದೆಲ್ಲ ಸುಳ್ಳು ಸರ್. ಅದೆಲ್ಲ ದುಡ್ಡೇ ಬಂದಿಲ್ಲ, ಯಾರಿಗೂ ಅಕೌಂಟ್ಗೂ ದುಡ್ಡು ಬಂದಿಲ್ಲ. ಅದು ಸುಮ್ಗೆ ಮೇಲ್ ಮಾತು. ಅದು ಒಳಗಡೆ ಆಫೀಸರ್ಗಳು ತಿಂದುಬಿಡ್ತಾವ್ರು ಅದನ್ನು. ಅದು ರಿಟರ್ನ್ ಕೊಡ್ತೀನಿ ಅನ್ನೋದು ಮೇಲ್ ಮಾತು ಅಷ್ಟೇ. ಕದ್ದಿದ್ದಿದೆ ಅದರಲ್ಲಿ ಒಳಗಡೆ ತೊಗೊಂಡಿರ್ತಾರೆ ಅವ್ರವರು. ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗೋಯ್ತದೆ ಸರ್, ಏನು ಮಾಡೋಂಗಿಲ್ಲ. ಇವಾಗ 200 ಗ್ರಾಮ್ 1 kg ಕದ್ದರೆ ಅರ್ಧ ಮುಕ್ಕಾಲು ಅಲ್ಲಿ ತೊಗೊಂಡಿರೋದು ಒಂದು ಸ್ವಲ್ಪ ತೋರಿಸ್ತಾರೆ ಅಷ್ಟೇ ಸರ್. ಅಭಿವೃದ್ಧಿ ಕೆಲಸ ಅಂತಂದರೆ ನಾಚಿಕೆ ಆಗುತ್ತೆ ಹೇಳ್ಕೊಂಡಕ್ಕೆ. ಯಾಕಂದ್ರೆ ನಮ್ಮ ಕರ್ನಾಟಕದ ವಿಷಯ ಹೇಳ್ಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗುತ್ತೆ. ನೀವು ನಮ್ಮದು ಕೇಳೋಕ್ಕೆ ನೀವು ಅವ್ರನ್ನ ಹೋಗಿ ಸರ್ಕಾರನ ನೀವು ಡಿವೈಡ್ ಮಾಡ್ಬೇಕು. ನೀವು ಎಷ್ಟು ಜನ ಕೊಡ್ತಾರೆ ನಿಮ್ಗೆ ಲಿಸ್ಟ್ ಕೊಡಿ ಅಂತೇಳಿ, ಅದು ಕೊಡ್ತಾ ಇಲ್ವಂತೆ. ಅದು ಒಂದು ಸ್ವಲ್ಪ ಜನ ಕೊಟ್ಟರು ಅವ್ರಿಗೆ 10%. ಎಂಥದಿಲ್ಲ ಸರ್. ಇವಾಗ ನೋಡಿ, ಇವಾಗ ನಾನು ಹೇಳ್ತೀನಿ ಮೊನ್ನೆ ನನ್ನ ಮಗಳಿಗೆ 2ನೇ ಕ್ಲಾಸ್ ಸ್ಟೂಡೆಂಟ್ಸು ಅವ್ರಿಗೆ ಕಾಲಕ್ಷೇಪ ಕೊಟ್ಟಿದೆ ಅಂತಂದರು. ಅದು ಇಂಟರ್ನೆಟ್ ಆನ್ ಮಾಡಿದ್ರೆ ತೊಗೊಳ್ತಾನೆ ಇಲ್ಲ. ಅದು ತೊಗೊಳ್ತಿಲ್ಲ, ಒಂದು ಹಂತಕ್ಕೆ ಹೋಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ, ಸ್ಟ್ರಕ್ ಅಂತ. ಅದಕ್ಕೆ ಯಾಕೆ ಇದು ಮಾಡ್ತಾಯಿದ್ರು? ಮತ್ತು ಇನ್ನೊಂದು ಮುಂಚೆ ಬರ್ತಿತ್ತು ಕಾಲಕ್ಷೇಪ ಸರ್. ಲಾಸ್ಟ್ ಗೌರ್ಮೆಂಟ್ ಇದ್ದಾಗ ಬರ್ತಾಯಿತ್ತು, BJP ಗೌರ್ಮೆಂಟ್ ಇದ್ದಾಗ. ಅವ್ರು ಸೆಂಟ್ರಲಿಂದ ಒಂದು ಸ್ವಲ್ಪ ಹಾಕ್ತಾರೋ, ಸ್ಟೇಟಿಂದ ಒಂದು ಸ್ವಲ್ಪ ಹಾಕ್ತಾರೋ, ಅವ್ರು ಏನೋ ಅಡ್ಜಸ್ಟ್ಮೆಂಟ್ ಆಗ್ತಾರೋ. ಒಂದು ಸ್ಟೂಡೆಂಟಿಗೆ, ಕಾಲೇಜ್ ಸ್ಟೂಡೆಂಟಿಗೆ 28-30 ರೂಪಾಯಿ ಹಾಕ್ತಾರೆ. ನಮ್ಮ ಅಣ್ಣನ ಮಗನಿಗೆ ಬರ್ತಾಯಿತ್ತು. ಆಮೇಲೆ ಇವ್ರು ಬಂದಾದಮೇಲೆ 6 ತಿಂಗಳಾದಮೇಲೆ ಗೌರ್ಮೆಂಟ್ ಫಾರ್ಮರ್ 6 ತಿಂಗಳಾದಮೇಲೆ ನಮ್ಮ ಅಣ್ಣನ ಮಗನಿಗೆ ಬಂತು 15,000 ಹಾಕಿದ್ರು. ಇವ್ರನ್ನೆಲ್ಲ ಕಟ್ ಮಾಡಿ ಇವ್ರು ಗ್ಯಾರಂಟಿ ನಿಧಿಗಳು ಯೂಸ್ ಮಾಡ್ಕೊಂಡ್ರು. ಮತ್ತು ರೈತರಿಗೆ ನಾವು ಹಾಲು ಜಾಸ್ತಿ ಕೊಡ್ತೀವಿ, ಇದು ಮಾಡ್ತೀವಿ ಅಂದರು. ಒಂದು ಸತಿ ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಇದೇ ಗೌರ್ಮೆಂಟ್ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಹಾಲು ಜಾಸ್ತಿ ಆಗ್ತಿದೆ, ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು, ನಾವು ಬೇರೆ ಕಡೆಗೆಲ್ಲ ನಾವು ಹೊರ ರಾಜ್ಯಕ್ಕೆಲ್ಲ ಕಳಿಸ್ಬೇಕು, ಅದಕ್ಕೇನು ಮಾಡ್ತೀವಿ ನಾವು ರೈತರಿಗೆ 3 ರೂಪಾಯಿ ಕಡಿಮೆ ಮಾಡ್ತೀವಿ ಅಂತಂದರು. ಮತ್ತು ಆಮೇಲೆ ಅಲ್ಲಿ 3 ರೂಪಾಯಿ ಆಯ್ತರ. ಇಲ್ಲಿ ಪರ್ಚೇಸ್ ಮಾಡೋರಿಗೆ, ಸಿಟಿನಲ್ಲಿ ಪರ್ಚೇಸ್ ಮಾಡೋರಿಗೆ ಏನು ಮಾಡಿರ್ತಾ 3 ರೂಪಾಯಿ ಜಾಸ್ತಿ ಮಾಡಿದ್ರು. 6 ರೂಪಾಯಿ ಅಲ್ಲೇ ಸಿಗ್ತಲ್ಲ ಅವ್ರಿಗೆ. ಮತ್ತು ಇವ್ರಿಗೆ ಇನ್ಯಾ ಗ್ಯಾರಂಟಿ ಕೊಡ್ತಾರೆ ಇವರು? ಪೆಟ್ರೋಲ್ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ನಮ್ಮ 3 ರೂಪಾಯಿನ ಜಾಸ್ತಿ ಆಯಿತು. ಮತ್ತು ಇನ್ನೇನು ಸರ್, ನೀವು ಗ್ಯಾರಂಟಿ ಅನ್ನೋದೇನು? ನೀವು ಗ್ಯಾರಂಟಿ ಅನ್ನೋದು ಅದಲ್ಲ. ನೀವು ಗ್ಯಾರಂಟಿ ಕೊಡಬೇಕಾಗಿರೋದು ರಸ್ತೆಗಳು ಕೊಡಿ, ನೀರು ಕೊಡಿ, ಶೌಚಾಲಯಗಳು ಕೊಡಿ, ಒಳ್ಳೆ ಹಾಸ್ಪಿಟ್ಲ್ ಕೊಡಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಡಿ, ಮತ್ತು ಎಜುಕೇಷನ್ ಕೊಡಿ. ಇಷ್ಟು ಸಾಕು ನೀವು ಗ್ಯಾರಂಟಿಗಳು. ಬಾಕಿದೊಂದು ದುಡ್ಕೊಳ್ತಾರೆ. ನೀವು ಸುಮ್ಮನೆ ಮಲಗಿದ್ದವನಿಗೆಲ್ಲ ನೀವು ಕರ್ಕೊಂಡ್ಬಂದು ನೀವು ಡಾಕ್ಯುಮೆಂಟ್ ಇಸ್ಕೊಂಡು 2,000 ಕೊಡ್ತೀನಿ, 3,000 ಕೊಡ್ತೀನಿ, ಎಷ್ಟು ದಿವಸ ಕೊಡ್ತೀರಾ ನೀವು? ಯಾರು ದುಡ್ಡು ಕೊಡ್ತೀರಾ? ಯಾರು ದುಡ್ಡು ಕೊಡ್ತೀರಾ ಸರ್? ನಿಮ್ಮ ಜನ ಕೊಡ್ತೀರಾ? ನಿಮ್ದೆಷ್ಟು ಕೋಟಿಗಳು ಆಸ್ತಿ ಇದೆ? ಕರೆಕ್ಟಾಗಿ ನೀವು ಎಲೆಕ್ಷನ್ ಇದರಲ್ಲಿ ನೀವು ಪಿಟಿಷನ್ ಇದಾಗಬೇಕಾದ್ರೆ, ನೀವು ರಿಟರ್ನ್ ನೀವು ಫೈಲ್ ಮಾಡಬೇಕಾದ್ರೆ ಎಷ್ಟು ಕೋಟಿ ಹಾಕಿರ್ತೀರಾ? ಎಷ್ಟು ಸುಳ್ಳು ಹೇಳಿರ್ತೀರಿ ನೀವು? ಆತ್ಮಸಾಕ್ಷಿಗಳೇ ನೋಡೋಣ. ಆಗ ಆತ್ಮಸಾಕ್ಷಿಗಳೇನು? ಮತ್ತು ನೀವ್ಯಾಗ ಮುಂಚೆಯಿಂದ ಯಾಕೆ ಇದು ಮಾಡಿರಿ ನೀವು? ನಾವು ತಪ್ಪೇ ಮಾಡಿಲ್ಲ, ತೆರೆದ ಪುಸ್ತಕ ನಮ್ಮದು, ಚುಕ್ಕೆ ಇಲ್ಲ ಅಂತೇಳಿ. ಇವಾಗ ಯಾಕೆ ಬಂದ್ರಿ ನೀವು? ಬೆಳಗ್ಗೆ ರಾತ್ರಲ್ಲಿ ನೀವು ಮೋಟರ್ ಸೈಟ್ನ ವಾಪಸ್ ಕೊಡ್ತೀನಿ ಅಂತ ಬಂದ್ರಿ ಅಲ್ವಾ ಸರ್? ಯಾಕೆ ಬಂದ್ರಿ? ಹಾಂ, ಅದು 14,000 ಸೈಟ್ ಇರಬೇಕು, 14 ಸೈಟ್ ಇರೋದಿಲ್ಲ, 14,000 ಸೈಟ್ ಇರ್ಬೋದು. ಅದರಲ್ಲಿ ಅರ್ಧ ತಿನ್ಬಿಡ್ತಾರೆ, ಅರ್ಧ ಕಳಿಸ್ಕೋತಾರೆ. ಇವಾಗ ಎಲ್ಲರ ಸೈಟ್ ಎಲ್ಲ ಗೌರ್ಮೆಂಟ್ ಆಫೀಸರ್ಗೆ 4 ಸೈಟ್ಗಳಿರ್ತದೆ. ಡೈಲಿ ದುಡಿಯೋನಿಗೆ ಏನಿರೋದಿಲ್ಲ, ಅವ್ನ ಸ್ವಂತ ಮನೆಯೇ ಇರೋದಿಲ್ಲ ಅವನಿಗೆ.